ಹಲೋ. ಹಲೋ. ನೀವು ಕೇಳಿದ್ರಿ ನಮಸ್ತೆ, ಹೇಳ್ರಿ ಯಾರು? ಇವ್ರು ಪ್ರತೀಕ್ ಬೆಳೆ ಗೊತ್ತಿಲ್ರಿ ನಿಮ್ಗೆ? ಅವ್ರ ಕಾಕ ಮಿಸ್ತ್ರ ಅದ. ಹೌದ್ರಿ. ರಿಲೇಟಿವ್ ಆಗ್ಬೇಕು ನಮ್ಗಾರ. ರೀ. ಸೈಬರ್ ಕ್ರೈಮ್ ಬಗ್ಗೆ ಐತ್ರಿ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಹ್ಞೂ ರೀ. ಆಕ್ಚುಲಿ ಸೈಬರ್ ಕ್ರೈಮ್ ಆಗಿತ್ತು ಮುಂದೆ, ಅಮೌಂಟ್ ಫ್ರಾಡ್ ಆಗಿತ್ತು. ಅಂದ್ರೆ ಅದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ನಾವು, ಕರೆನ್ಸಿ ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಹತ್ರ ಅವತ್ತು ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟೈತಲ್ಲ, ಟೋಟಲ್ ಒಂದು 123 ಜನ ಗ್ರೂಪ್ ಅಲ್ಲಿ ಇದ್ರಿ ಅವ್ರು. ಯಾವ ಗ್ರೂಪ್ ನೋಡಿದ್ರಿ? ಅದು ಟೆಲಿಗ್ರಾಮ್ ಒಂದು ಗ್ರೂಪ್ ಕ್ರಿಯೇಟ್ ವಾಟ್ಸ್ಆಪ್ ಫಸ್ಟ್, ಆಮೇಲೆ ಟೆಲಿಗ್ರಾಮ್ ಈ ತರ ಕ್ರಿಯೇಟ್ ಮಾಡಿದ್ರು. ಹ್ಞೂ ರೀ. ಓಕೆ, ಅವರು ಇನ್ವೆಸ್ಟ್ ಮಾಡಿ ಏನು ರಿಟರ್ನ್ಸ್ ಬರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಆಲ್ಮೋಸ್ಟ್ ಜೆನ್ಯೂನ್ ತರ ಕಾಣಿಸ್ತಾವೆ ಆಕ್ಚುಲಿ ಬಿಸ್ನೆಸ್ ಅದು. ಹ್ಞೂ ರೀ. ಶೇರ್ಸ್ ಅಂತ ಕರೆನ್ಸಿ ಎಲ್ಲ ಟ್ರೇಡಿಂಗ್ ಮಾಡ್ತೀರಿ? ಹ್ಞೂ ರೀ, ಮಾಡ್ತಿದ್ದೆ. ಯಾವ ಯಾವ ಆ್ಯಪ್ ಮೂಲಕ ಮಾಡ್ತಿದ್ರಿ ಮೊದಲು? ನಾನು ಆಕ್ಚುಲಿ ಟ್ರೇಡಿಂಗ್ ಮಾಡ್ತಿದ್ದು ಜೆರೋದಲ್ಲಿ ಮಾಡ್ತಾ ಇದ್ದೆ. ಹ್ಞೂ. ಜೆರೋದಾಗ ಮಾಡ್ತಾ ಇದ್ದೆ. ಬಟ್ ಇವ್ರು ಐತಲ್ಲ, ಇಲ್ಲ ನಮ್ದು ಅದೆಲ್ಲ ಅಂದ್ರೆ ಸಪರೇಟ್ ನಾವು ಆಕ್ಚುಲಿ ಮ್ಯಾನೇಜ್ ಮಾಡ್ತೀವಿ. ಬಟ್ ನಾವೆಲ್ಲ ಇದೀವಿ ಫಂಡಿಂಗ್ ಅಕೌಂಟಿಗೆ ಹಾಕ್ಬೇಕು ಅಂತಿದ್ರು. ಇದು ಸುಮಾರು ಜನ ಇದ್ರಲ್ಲ, 3 ಐತಲ್ಲ ಅಕೌಂಟ್ ಕ್ರೆಡಿಟ್ ಆಗಿದ್ದಿಲ್ಲ, ಮೆಸೇಜ್ ಎಲ್ಲ ತೋರಿಸ್ತಾ ಇದ್ರು ಅವರು. ಎಕ್ಸಾಂಪಲ್ ಅಮೌಂಟ್ ಬಂದ ತಕ್ಷಣ ನಾರ್ಮಲ್ ಮೆಸೇಜ್ ಬರುತ್ತಲ್ರಿ, ಅದನ್ನಾಯ್ತು. ಆಮೇಲೆ ಸ್ಟೇಟ್ಮೆಂಟ್ ಅದನ್ನ ಸ್ಕ್ರೀನ್ ಶಾಟ್ ಎಲ್ಲ ಟೈಮಿಂಗ್ಸ್ ಡೇಟ್ಸ್ ಎಲ್ಲ. ಅದನ್ನೇನ್ ಮಾಡ್ತಿದ್ರು ಗೊತ್ತನ್ರಿ ಅವ್ರ? ಎಲ್ಲಾದ್ರೂ ಬೇರೆ ಕಡೆ ಹಾಕಿರ್ತಾರಲ್ಲ ಸ್ಕ್ರೀನ್ ಶಾಟ್, ಅವ್ನ್ ತೆಗೆದು ಇಷ್ಟು ಲಾಭ ಆಗೈತಿ ಅಂತಂದು ತೋರಿಸ್ತಿದ್ರನ್ರಿ ಅದಕ್ಕೆ? ಹೌದು ತೋರಿಸ್ತಿದ್ರು. ಇಲ್ಲ ನನಗೆ ಇಷ್ಟು ಲಾಭ ಆಗೈತಿ, ನನಗೆ ಇವತ್ತು ಎಷ್ಟು ಪ್ರಾಫಿಟ್ ಲಾಭಕ್ಕೆ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರೆಡಿಟ್ ನಾರ್ಮಲ್ ಮೆಸೇಜ್ ಬರುತ್ತಲ್ರಿ, ಹ್ಞೂ. ಲಾಭ ಅಷ್ಟೇ ಅಲ್ಲ, ಇವನ್ ಐತಲ್ಲ ಇವ್ರು ಟ್ರಾನ್ಸ್ಫರ್ ಮಾಡಿರಷ್ಟು ಅಮೌಂಟ್ ಅಂದ್ಬಿಟ್ಟು ಅದನ್ನು ಕೂಡ ಐತಲ್ಲ ಅವ್ರು ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಕಳಿಸ್ತಾ ಇದ್ರು. ಅದನ್ನು ಕೂಡ ಪ್ರಾಬ್ಲಮ್ ಇದು ಮಾಡ್ಬೋದಲ್ರಿ, ಎಡಿಟಿಂಗ್ ಮಾಡಕ್ಕೆ. ಆಕ್ಚುಲಿ ಅದು ನಾನು ನಂಬಿದೆ, ಅದನ್ನ ನಂಬಿಟ್ಟು ಐತಲ್ಲ ಇನಿಷಿಯಲಿ ಸ್ವಲ್ಪ ಅಮೌಂಟ್ ಹಾಕಿರಿ ಅಂದ್ರೆ ಮತ್ತೆ ಆಮೇಲೆ ಜಾಸ್ತಿ ಮಾಡಿದ್ರು. ಇಲ್ಲ 3 ಆರ್ಡರ್ ನೀವು ಪ್ಲೇಸ್ ಮಾಡ್ಲೇಬೇಕು, ನಿಮ್ 4ನೇ ಆರ್ಡರ್ ನೀವು ವಿಡ್ರಾ ಮಾಡೋದು ಅಮೌಂಟ್ ಅಂತ ಹೇಳಿದ್ರು. ಆಮೇಲೆ ಎಲ್ಲಾರು ಆಲ್ಮೋಸ್ಟ್ 3 ಆರ್ಡರ್ ಮೇಲೆ ವಿಡ್ರಾ ಮಾಡ್ಕೊಂಡ್ರೆ ನಾನು ಕೇಳಿದಾಗೈತಲ್ಲ, ಇಲ್ಲ ಆಕ್ಚುಲಿ ಲಾಸ್ಟ್ ಆರ್ಡರ್ ಒಳಗೆ ಟೋಟಲ್ 5 ಆರ್ಡರ್ ಪ್ಲೇಸ್ ಮಾಡಿಸಿದ್ರಿ ನಿಮ್ಗೆ. ಲಾಸ್ಟ್ ಬಟ್ 1 ಆರ್ಡರ್ ನೀವು ಆರ್ಡರ್ ಮಾಡಿ ಟೈಮ್ ಸ್ವಲ್ಪ ಡಿಲೇ ಆಗೈತಿ, ಅದಕ್ಕೋಸ್ಕರ ಕಂಪ್ನಿ ಲಾಸ್ ಆತ, ನೀವು ಅಡಿಷನಲ್ ಬಂದ್ಬಿಟ್ಟು ಇನ್ನೂ 1.5 ಲಕ್ಷ ರೂಪಾಯಿ ಕೊಡ್ಬೇಕಂತಂದ್ರೆ. ಅಡಿಷನಲ್ ಇರುತ್ತೆ ಅಂದ್ರೆ ಟೋಟಲ್ 5 ಆರ್ಡರ್ ಇರ್ತೀರ, ಅದು 5 ಆರ್ಡರ್. ನಾ ಏನ್ ಹೇಳ್ತೀನಿ, ಈಗ ನೀವು ಜೆರೋದಾಗ ಯೂಸ್ ಮಾಡಕ್ ಗೊತ್ತಿದ್ರೆ ಜೆರೋದ ಇದು ಲೀಗಲ್. ಹೌದು, ಅದು SEBI ಇಂದ ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಅವರು. ಅದೆಲ್ಲ ಲೀಗಲ್ ಇದೆ. ಇವರು ನಿಮ್ಮನ್ನ ಅಪ್ರೋಚ್ ಮಾಡಿದ್ದಂಗೆ? ಅಪ್ರೋಚ್ ಆಗಿ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರಿ ಮೆಸೇಜ್. ನಾವು ಇಂಡಿಯಾ ಟುಡೇ ನ್ಯೂಸ್ ಏಜೆನ್ಸಿ ಇಂದ ನಾವು ಕಾಲ್ ಮಾಡ್ತಾ ಇರೋದು. ಓಕೆ, ನಾ ಆಕ್ಚುಲಿ ನಮ್ದು ಬಂದ್ಬಿಟ್ಟಿರ್ತಾರ, ಇನಿಷಿಯಲಿ ಬಂದ್ಬಿಟ್ಟು ನಾವು ಒಂದು ನ್ಯೂಸ್ ಶೇರ್ ಮಾಡಬೇಕು ಅಂತಂದ್ರು. ಆಮೇಲೆ ಐತಲ್ಲ ಇದಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ, ಎಲ್ಲಿ ನೀವು ನಾವು ಇಂಡಿಯಾದ ಕರೆನ್ಸಿ ಟ್ರೇಡಿಂಗ್ ಮಾಡ್ತೀವಿ ಅಂತ. ಅದನ್ನ ನೋಡಿದ್ರೆ ಐತಲ್ಲ ನಮ್ಗೆ ಎಕ್ಸಾಕ್ಟ್ಲಿ ಐತಲ್ಲ ಇದು ಬಿಟ್ ಕಾಯಿನ್ಸ್ ಮಾಡ್ತಾರಲ್ಲ ಪ್ಲಾಟ್ಫಾರ್ಮ್, ಅದೇ ತರ ಇದೆ ಅವ್ರಿಗೆ. ಏವಿಯೇಟರ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಏವಿಯೇಟರ್ ಅದ್ರ ಬಗ್ಗೆ ಇಲ್ರಿ. ಬಿಟ್ಕಾಯಿನ್ ತರನ ಸ್ಕ್ರೀನ್ಸ್ ಎಲ್ಲ ಹಂಗೆ ಕಾಣಿಸ್ತಾ ಇತ್ತು. ಇವನ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕೋದು ಅದೆಲ್ಲ ಹಂಗೆ ಇತ್ತು. ನಾನು ಅದ್ರ ಮೇಲೆ ಹಾಕಿದೆ ಅಮೌಂಟ್. ಅಂದ್ರೆ ರೀಸೆಂಟ್ ಆಗಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ನನಗೆ. ಅಟ್ಲೀಸ್ಟ್ ಈ ತರ ರಿಟರ್ನ್ಸ್ ಬರುತ್ತೆ ಅಂತ ಹಾಕಿದೆ. ನೋಡಿದ್ರೆ ಅದು ಆಮೇಲೆ ಗೊತ್ತಾಯ್ತು ಇಲ್ಲ ಇದು ಫ್ರಾಡ್ ಅಂದ್ಬಿಟ್ಟು. ಆಮೇಲೆ ಯಾರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀನಲ್ರಿ ಅದೆಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಅಲ್ರಿ, ಸೈಬರ್ ಕ್ರೈಮ್ ರೈಸ್ ಮಾಡಿದ್ದೀನಿ. ಈಗ ಫಸ್ಟ್ ಗೆ ನೀವು ಅಮೌಂಟ್ ಹಾಕಿದ್ರಲ್ಲ, ಅವರು ನಿಮ್ಮನ್ನ ಟೆಲಿಗ್ರಾಮ್ನಾಗ ನಿಮ್ನ ಸೆಪರೇಟ್ ಆಗಿ ತಗೊಂಡ್ರಿ. ಟೆಲಿಗ್ರಾಮ್ದಾಗ ಎಷ್ಟು ಜನ ಇದ್ರಿ ಅವರು ಟೋಟಲ್ ಆಗಿ? 123 ಜನ ಇದ್ರಿ. 120 ಜನ ಇದ್ರು. ಒಂದ್ ದಿನ ಟ್ರೇಡ್ ಮಾಡಿದ್ದು ಆಪ್ಷನ್ಸ್ ಬೈ ಮಾಡಿದ್ರು? ಆಪ್ಷನ್ಸ್ ಮಾಡ್ತಿದ್ರು ಇನ್ನ ಟ್ರೇಡಿಂಗ್ ಯಾವ್ದು ಮಾಡ್ತಿದ್ರಿ? ಟ್ರೇಡಿಂಗ್ ಅಂತ ಇದ್ರಿ ಕರೆನ್ಸಿ ಬೈ ಸೆಲ್ ಮಾಡ್ತಿದ್ರಿ? ಹೌದು. ಫಸ್ಟ್ ಗೆ ಅವ್ರು ಏನ್ ಮಾಡಿದ್ರು, ಒಂದ್ ಆಪ್ ಕಳ್ಸಿದ್ರನ್ರಿ ನಿಮ್ಗೆ? ಇದನ್ನ ಲಿಂಕ್ ಅದು ಡೈರೆಕ್ಟ್ URL ಲಿಂಕ್ ರೀ. ಅದು URL ಲಿಂಕ್ ಕಳ್ಸಿದ್ರನ್ರಿ? ಆ ಲಿಂಕ್ ನಾಗ ನೀವು ಅಮೌಂಟ್ ಹಾಕ್ರಿ ಅಂತಂದ್ರು. ಅಲ್ಲ, ಆ ಲಿಂಕ್ ಬಂದ್ಬಿಟ್ಟು ಟ್ರೇಡಿಂಗ್ ಮಾಡ್ಲಿಕ್ಕೆ ನಾವು ಆರ್ಡರ್ ಪ್ಲೇಸ್ ಮಾಡೋದು. ಬಟ್ ಅಮೌಂಟ್ ಐತಲ್ಲ ಅವ್ರ ಅಕೌಂಟಿಗೆ ಹಾಕ್ಬೇಕಂತೆ. ಅವ್ರು ಬಂದ್ಬಿಟ್ಟು ಅವ್ರ ಅಕೌಂಟ್ ಹಾಕಿದ್ರೆ ಇಲ್ಲಿ ನಮ್ಮ ವಾಲೆಟ್ಗೆ ಅಮೌಂಟ್ ಲೋಡ್ ಮಾಡ್ತಾರೆ ಅಂದ್ಬಿಟ್ಟು. ಅವ್ರು ಮ್ಯಾನೇಜ್ ಮಾಡ್ತಾರ, ನೀವು ಅಮೌಂಟ್ ಅವ್ರ ಅಕೌಂಟಿಗೆ ಹಾಕ್ಬೇಕು. ಒಂದೇ ಅಕೌಂಟಿಗೆ ಹಾಕಿದ್ರು ಬೇರೆ ಬೇರೆ ಅಕೌಂಟಿಗೆ ಹಾಕಿದ್ರು? ಬೇರೆ ಬೇರೆ ಅಕೌಂಟ್ ಇದೆ ರೀ. ಅಲ್ಲಿ ಅಡ್ರೆಸ್ ಏನಂತ ತೋರಿಸ್ತಿತ್ರಿ ಅದು? ಅಡ್ರೆಸ್ ಬೆನಿಫಿಷಿಯರಿ ಎಲ್ಲ ಸೇಮ್ ಇದೆ ರೀ. ಅವ್ರು ಯಾರು ಹೆಸರು ಕೊಟ್ಟಿದ್ರಲ್ಲ ಬೆನಿಫಿಷಿಯರಿ ಕರೆಕ್ಟ್ ಆಗಿ ತೋರಿಸ್ತಾ ಇದೆ ಅದೆಲ್ಲ. ಅದು ಬೇರೆ ಬೇರೆ ಅದಾವ. ಫಸ್ಟ್ ಅಮೌಂಟ್ ಎಷ್ಟು ಹಾಕಿದ್ರಿ? ಫಸ್ಟ್ ಅಮೌಂಟ್ 3,000 ರೂಪಾಯಿ ಹಾಕಿದ್ರಿ. 3,000? ಹ್ಞೂ. ಆಮೇಲೆ 15,000, ಆಮೇಲೆ 75,000, ಆಮೇಲೆ 1 ಲಕ್ಷ. 1 ಲಕ್ಷ ಟೋಟಲ್ 1,93,000. ಓಕೆ. ಅದು ಹಾಕಿದ್ದಕ್ಕೆ ಅವರು ಅಮೌಂಟ್ ಬೇರೆ ಬೇರೆನಾ? ಬೇರೆ ಅಮೌಂಟ್ ಬೇರೆ ಬೇರೆ ಅಕೌಂಟ್ ಇದೆ. ಹೌದು, ಬೇರೆ ಬೇರೆ ಅಕೌಂಟಿಗೆ. ಹೌದ್ರಿ. ಓಕೆ ಓಕೆ.
ಇವಾಗ ಮತ್ತೇನಂದ್ರೆ ವಾಪಸ್ ಅಷ್ಟ್ ಹಾಕಿದ ಮೇಲೆ ಏನ್ರಿ ಅಷ್ಟ್ ಅಮೌಂಟ್ ಹಾಕಿದ್ರಲ್ಲ ಹಾ ಆಮೇಲೆ ಏನ್ ಹೇಳಿ ಮತ್ತೇನ್ ಹೇಳಿ ಆಮೇಲೆ ಅಂತೇಳಿದ್ರೆ ಇಲ್ಲ ನಿಮ್ದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದಿದೆ ಹಾ. ವಿಡ್ರಾ ಮಾಡ್ಬೇಕಂದ್ರೆ ಕಂಪ್ನಿ ಕಂಪ್ಯೂಟರ್ ಲಾಸ್ಟ್ ಬಟ್ ಒನ್ ಆರ್ಡರ್ ಐತಲ್ಲ ನೀವು ಡಿಲೇ ಮಾಡಿದ್ರಿ ಟೈಮಿಂಗ್ ಓಕೆ ಅದಕ್ಕೆ ಸರ್ ಲಾಸ್ ಆಗಿದೆ ಇನ್ನು 1.5 ಲಕ್ಷ ರೂಪಾಯಿ ಹೊಂದಿಸ್ರಿ ನೀವು ಆಮೇಲೆ ವಿಡ್ರಾ ಮಾಡ್ಕೋದು ಅಮೌಂಟ್ ಅಂತ ಹೇಳಿದ್ರ ವಾಲೆಟ್ ಒಳಗೆ ನಿಮ್ಮ ಅಮೌಂಟ್ 1,93,000 ತೋರಿಸುತ್ತದು 1,93,000 ನಾವು ಹಾಕಿ ತೋರಿಸ್ತಾ ಇತ್ತು ಪ್ಲಸ್ ಅದಕ್ಕೆ ರಿಟರ್ನ್ ಆಗಿ ಹಾ. 2,88,600 ರೂಪಾಯಿ ತೋರಿಸ್ತಾ ಇತ್ತು ಅದು ಎಷ್ಟು 2,88,600 ರೂಪಾಯಿ ನೀವು ಅಲ್ಲಿ ಟ್ರೇಡ್ ಮಾಡಿದ್ದು ಹೌದೌದು ಅದನ್ನು ತೋರಿಸುದು ಅದನ್ನು ವಾಲೆಟ್ ಹಾಕಿದ್ದು ಅವರು ಹೌದು 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 ಅಷ್ಟು ತೋರಿಸ್ತಾ ಇದೆ ಅದನ್ನ ಆಮೇಲೆ ಯಾವಾಗ ನಾವು ವಿಡ್ರಾ ಮಾಡಕ್ ಆಪ್ಷನ್ಸ್ ಕೊಟ್ಟಿದ್ದಲ್ಲ ಬರ್ಲಿಲ್ಲ ಇಲ್ಲ ನಾವ್ ಹಂಗ್ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ ನೀವು ಲಾಸ್ಟ್ ಆರ್ಡರ್ ಐತಲ್ಲ ನೀವು ಪ್ಲೇಸ್ ಮಾಡ್ಬೇಕು ವಿಡ್ರಾ ಮಾಡ್ಲಿಕ್ಕೆ 1,50,000 ರೂಪಾಯಿ ಹೊಂದಿಸ್ರಿ ಅಂದ್ರೆ ಮಾತ್ರ ನಿಮ್ಗೆ ವಿಡ್ರಾ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದ್ರು ಅವಾಗ ನಮಗೆ ಇದು ಫುಲ್ ಫ್ರಾಡ್ ಅನ್ಸ್ತು ಗೊತ್ತಾಯ್ತು. ಓಕೆ ಅವಾಗ ನೀವು ಇದು 1930 ಕಾಲ್ ಮಾಡಿ ಎಲ್ಲ ಕಂಪ್ಲೇಂಟ್ ಮಾಡಿದ್ರಿ? ಮಾಡಿದ್ದೀನಿ ಮಾಡಿದ್ರೆ ಫ್ರೀಸ್ ಆಗ್ಯಾವ ಅಮೌಂಟ್ ಎಷ್ಟಾರ? ಅಮೌಂಟ್ ಫ್ರೀಸ್ ಆಗಿದ್ರಿ ಅಕೌಂಟ್ ಎಲ್ಲ ಫ್ರೀಸ್ ಆಗಿದಾವು. ಆಮೇಲೆ ಚೆಕ್ ಮಾಡಿದ ಬ್ಯಾಂಕ್ ಒಳಗೆ ಈ ತರದ್ದು ಸುಮಾರು ಅಕೌಂಟ್ ಫುಲ್ ಫ್ರೀಸ್ ಮಾಡಿದ್ರಂತೆ. ಅಕೌಂಟ್ ಪೂರ್ತಿ ಅವ್ರ ಅಕೌಂಟ್ ಫ್ರೀಸ್ ಆಗ್ತದ್ರೆ ಟ್ರಾನ್ಸಾಕ್ಷನ್ ಆಗಲ್ಲ? ಹೌದ್ರಿ. ಅವಾಗ ಏನು ಅಮೌಂಟ್ ಎಷ್ಟು 4 ಅಕೌಂಟಿಗೆ ಹಾಕಿದ್ರಲ್ಲ ನೀವು? ಹ್ಞೂ ರೀ 4 ಅಕೌಂಟ್ ಫ್ರೀಸ್ ಆಗಿದೆಯಲ್ಲ? ಫ್ರೀಸ್ ಆಗಿದೆ ಹೌದು. ಅದು 2 ಬಂದ್ಬಿಟ್ಟು ಅಮೆಝಾನ್ ಪೇ ಮಾಡಿದ್ದೆ. ಇನಿಷಿಯಲ್ 3,000 15,000 ಮಿಕ್ಕಿದ್ದೆಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಅಕೌಂಟ್ ಟ್ರಾನ್ಸ್ಫರ್ ಆಗಿದ್ದು ಅಂದ್ರೆ ಫ್ರೀಸ್ ಆಗಿರ್ತವೆ. ಇಲ್ಲ ಪ್ರಾಬ್ಲಮ್ ಇಲ್ಲ. ಪ್ರತೀಕ್ ಅದಂದ್ರೆ ಹಿಂಗಾಗಿದೆ ನಮ್ಮ ಕಾಕಾರ ಆಗ್ಬೇಕು ಅವ್ರಿಗೂ. ನಾವು ಇದಕ್ಕೆಲ್ಲ ಕೈ ಹಾಕಲ್ರಿ. ಇದಕ್ಕೆಲ್ಲ ನಾವು ಕೈ ಹಾಕಲ್ಲ. ಯೂಶಲಿ ಜೆರೋದಾ ಇಲ್ಲಾಂದ್ರೆ ಶೇರ್ ಖಾನ್ ಇದ್ರಲ್ಲಿ ಹೋಗ್ತೀನಿ. ಇದು ಬಂದ್ಬಿಟ್ಟು ಅದು ಗ್ರೂಪ್ ಅಲ್ಲಿ ಬಂತಲ್ವಾ ಲಿಂಕ್ ಆಯ್ತಲ್ರಿ ಜೆನ್ಯೂನ್ ಕಾಣಿಸ್ತ. ಇಲ್ಲ ನಿಮ್ಗೆ ಜೆನ್ಯೂನ್ಕಿಂತಾರೆ ಅಲ್ಲಿ 120 ಜನ ಇದ್ರಲ್ಲ ಅವ್ರು ನೋಡಿ ನೀವು ಅಟ್ರಾಕ್ಷನ್ ಆದ್ರಿ ಅದ್ರ ಮೇಲೆ. ಕರೆಕ್ಟ್. ಇಲ್ಲ ಅಂದ್ರೆ ನೀವು ಅಲ್ಲಿ ಅವ್ರು ಹಾಕ್ಲಿಲ್ಲ ಅಂತಂದ್ರೆ ಜೆನ್ಯೂನ್ ಐತೆ ಅವ್ರು ಯಾರು ಅನ್ನೋದು ಗೊತ್ತಿರ ಅಷ್ಟು ಅಲ್ಲಿ 120 ಜನ ಫ್ರಾಡ್ ಇರ್ತಾರ ಅವ್ರು. ಕರೆಕ್ಟ್ ಇದು ನಂಗೆ ರಿಯಲೈಸ್ ಆಗೋದ್ ಲೇಟ್ ಆತ್ರಿ. ಲೇಟ್ ಆಗೋದ್ರೊಳಗೆ ಅಮೌಂಟ್ ಹೋಗಿತ್ತು ನಿಮ್ದು ಅಷ್ಟೇ. ನಾವೊಂದು ವಿಡಿಯೋ ಮಾಡಿ ಹಾಕಿದ್ದೇನ್ರಿ ಈಗಾಗಲೇ ಇದ್ರ ಬಗ್ಗೆ. ಅದನ್ನ ಪ್ರತೀಕ್ ನೋಡಿ ನಿಮ್ಗೆ ಕಳ್ಸಿರ್ಬೇಕು ಮೋಸ್ಟ್ಲಿ. ಗೊತ್ತಿರಲಿಲ್ಲ. ಒಂದು ವಿಡಿಯೋ ಮಾಡಿ ಹಾಕಿದ್ದೇನ್ರಿ ನಮ್ ಫ್ರೆಂಡ್ ಆಗ್ಬೇಕು ಹೌದ್ರಿ. ಅವರು 10 ಲಕ್ಷ ರೂಪಾಯಿ ಕಳ್ಕೊಂಡಿದ್ರು. ಸೇಮ್ ಇದೇ ತರಾನೇ ಅವ್ರದ್ದೊಂದು ಬೇರೆ ತರ ಇದು ಮಾಡಿದ್ರು, ಅವ್ರಿಗೆ ಫ್ರಾಡ್ ಮಾಡಿದ್ರು. ನಿಮಗೂ ಸೇಮ್ ಅದೇ ಸಿಚುವೇಶನ್ ಟೆಲಿಗ್ರಾಮ್ನಾಗ ಲಿಂಕ್ ಇದು ಮಾಡ್ಕೊಂಡಿದಾರ, ಅದೇ ಟೈಪ್ ಇದು ಮಾಡಿದಾರ. ನೀವು ಮತ್ತೆ ಅದ್ರ ಬಗ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ನಾಲೆಜ್ ಐತಿ. ಆದ್ರೂ ಕೂಡ ನಿಮ್ಮನ್ನ ಇದಾಗ್ಯಾರ ಅಂದ್ರೆ ಅದು ನೀವು 120 ಮಂದಿ ಗ್ರೂಪ್ ಇತ್ತಲ್ಲ ಆ ಗ್ರೂಪ್ ಆದ್ರಿ ಅಷ್ಟೇ. ಕರೆಕ್ಟ್ ನೀವು ಆಗ್ತಿದ್ದಿಲ್ಲ, ಗೊತ್ತಿತ್ತು ನಿಮ್ಗೆ ಶೇರ್ ಬಗ್ಗೆ. ಹೌದ್ರಿ. ಇವನ್ ಲೋಗೋ ಐತಲ್ರಿ, ಲೋಗೋ ಬಂದ್ಬಿಟ್ಟು ಬಿಟ್ಕಾಯಿನ್ ಸೇಮ್ ಹಂಗ ಕಾಣಿಸ್ತಾ ಇರ್ತದ. ಹೌದ್ರಿ ಸೇಮ್ ಪ್ಲಾಟ್ಫಾರ್ಮ್ ಮಾಡ್ಬೇಕಂದ್ರ ಅವ್ರು ಫ್ರಾಡ್ ಮಾಡ್ಬೇಕಂದ್ರ ಮತ್ತೆ ಅವ್ರು ರಿಯಲೈಸ್ ತೋರ್ಸ್ಬೇಕಲ್ರಿ. ಹಂಗಾಗಿದ್ರಿ. ಈಗೇನಿಲ್ಲ ಫ್ರೀಸ್ ಆಗೈತಂದ್ರ ಅಮೌಂಟ್ ಬರ್ತದ್ರಿ, ಅದೇನು ಹೋಗಲ್ಲ. ಒಂದ್ ಸ್ವಲ್ಪ ಲೇಟ್ ಆಗ್ತದ ಅಷ್ಟೇ. ಹೌದ್ರಿ. ಇದನ್ನ 1930 ಮಾಡಿ ಕಂಪ್ಲೇಂಟ್ ಮಾಡಿರಲ್ಲ? ಮಾಡಿದ್ರಿ. ಅದೇ ಯಾವತ್ತಿದ್ರು ಒಂದಿನ ನಿಮ್ಗೆ ಬರೋದ ಅಮೌಂಟ್. ಲೇಟ್ ಆದ್ರೂ ಇಲ್ಲ, ಬರ್ತದೆ ಅಮೌಂಟ್. ಅದ ಕಂಪ್ಲೇಂಟ್ ಮಾಡಿದೀನಿ ಪ್ಲಸ್ FIR ಲಾಡ್ಜ್ ಮಾಡಿದೀನಿ. ಮತ್ತೆ ನಂಗೆ ಯಾರು ಮೆಸೇಜ್ ಕಳಿಸಿದಿರಲ್ಲ ಅವ್ರ ನಂಬರ್ ಕೂಡ ಐತಲ್ಲ, ನಂಗೆ ವಾಟ್ಸ್ಆಪ್ ಮೆಸೇಜ್ ಒಂದು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಟ್ಟು ಪ್ರಿಂಟ್ಔಟ್ ಅದನ್ನು ಕೂಡ ಕೊಟ್ಟಿದ್ದೀನಿ. ಮತ್ತೆ ಯಾರ್ಯಾರ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಲ್ಲ IFSC ಕೋಡ್, ಬ್ಯಾಂಕ್ ಅಕೌಂಟ್ ನಂಬರ್ ಅದೆಲ್ಲ ಬೆನಿಫಿಷಿಯರಿ ಡೀಟೇಲ್ಸ್ ಎಲ್ಲ ಕೊಟ್ಟಿದೆ. ಬಟ್ ಇವಾಗ ನಮ್ಗೆ ಮೆಸೇಜ್ ಬರಾಕತ್ತೀರಿ, ಇವಾಗ ಅಮೌಂಟ್ ಹ್ಯಾಸ್ ಬಿನ್ ಫ್ರೀ ಅಂತ ಅಂದ್ಬಿಟ್ಟು ಅಕೌಂಟ್ ಪುಟ್ ಆನ್ ಹೋಲ್ಡ್ ಅಂದ್ಬಿಟ್ಟು ಎಕ್ಸಾಂಪಲ್ ಅವ್ರು ಟ್ರಾನ್ಸ್ಫರ್ ಮಾಡಿದಲ್ಲ ಅಮೌಂಟ್ ಹೋಲ್ಡ್ ಅಲ್ಲಿ ಇದೆ ಅಂತ ಮೆಸೇಜ್ ಬರ್ತಿದೆ. ಈಗ ಆಲ್ಮೋಸ್ಟ್ 1 ಮಂತ್ ಆತ್ರಿ. ಅಂದಾಜು ಫರ್ದರ್ ಏನ್ ಪ್ರೊಸೀಜರ್ ನಂಗೆ ಗೊತ್ತಾಗಿಲ್ಲ. ಇಲ್ಲ ಹೋಲ್ಡ್ ಆಗಿರ್ತದಲ್ರಿ ಅದು ಅಮೌಂಟ್, ನೀವು ತೆಗಿಯೋವರೆಗೂ ಹೋಗಲ್ಲ ಅದು. ಅದು ಫರ್ದರ್ ಇದನ್ನ ನಿಮ್ಗೆ ಹೇಳ್ತೇನಂತ್ರಿ, ವಾಪಸ್ ಕಾಲ್ ಮಾಡಿ ಹೇಳ್ತೇನಂತ ಏನ್ ಮಾಡ್ಬೇಕು, ಹೆಂಗ್ ಅಮೌಂಟ್ ಅದನ್ನ ಒಳ್ಳೆ ನಿಮ್ಗೆ ಹಾಕೋಬೇಕು, ಕೋರ್ಟ್ಗೆ ಹೋಗಿ ತಗೋಬೇಕ್ರಿ ಅಮೌಂಟ್. ಹೇಳ್ತೇನಂತ್ರಿ ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತೇನಂತ. ಈಗ ನೀವು ಮಾತಾಡಿದ್ದನ್ನ ಒಂದು ಯೂಟ್ಯೂಬ್ಗೆ ಹಾಕ್ತೇನ್ರಿ ನಾ ಇದನ್ನ. ಅಂದ್ರೆ ಈಗ ಇಂತರ ಎಷ್ಟೋ ಜನ ಹಿಂಗ ಫ್ರಾಡ್ ಆಗಕತ್ತೈತಿ. ಹೌದು ಈ ತರ ಆಗಿದೆ ಅಂತಂದ ಅವರು ತಿಳ್ಕೊಂಡ್ರೆ ಹಾಕದ ಅಮೌಂಟ್ ಹಾಕೋದ್ರ ಕಡಿಮೆ ಆಗ್ತದ. ಇಲ್ಲ ನಾನು ಕಂಪ್ಲೇಂಟ್ ಕೊಡಕ್ ಹೋದಾಗ ಇನ್ನೊಬ್ರು ಬಂದಿದ್ರ, ಅವಾಗ ಇಲ್ಲಿ ಬೆಂಗಳೂರು ಫಾರ್ಮಾ ಕನ್ಸಲ್ಟೇಷನ್ ಕಂಪ್ನಿ ಕೆಲಸ ಮಾಡ್ತಾರ, 50 ಲಕ್ಷ. ಹ್ಞೂನ್ರಿ ಅವ್ರದ್ದು ಹಿಂಗಾಗೈತಿ. ಹಿಂಗ ಕಾಮನ್ ಆಗಿ ಆಗ್ತಾವ್ರಿ. ಅವ್ರಿಗೆ ಇನ್ನೊಂದ್ ಏನ್ ಗೊತ್ತೇನ್ರಿ, ನಂಬಿ ಬಿಡ್ತಾರೆ. ಅವು ಫೇಕ್ ಐತು ಅದ ರಿಯಾಲಿಟಿ ಇಲ್ಲೇ ಐತು ಅಂತ ಗೊತ್ತಾಗಲ್ಲ. ಹಂಗಾಗಿ ಅವ್ರ ಟಾರ್ಗೆಟ್ ಏನ್ ಹೇಳ್ರಿ,
ಎಜುಕೇಟೆಡ್ ಇದ್ದವ್ರೆ ಫ್ರಾಡ್ ಮಾಡ್ಬೇಕು ಅನ್ನೋದು ಒಂದೇ ಎಜುಕೇಟೆಡ್ ಯಾರು ಇದ್ರಂದ್ರು ಅವ್ರಿಗೆ ಪಾಪ ಓದಿಲ್ಲ ಅಂತಂದ್ರೆ ಅವ್ರು ಶೇರ್ ಮಾರ್ಕೆಟ್ ಬಗ್ಗೆನೂ ಗೊತ್ತಿರಂಗಿಲ್ಲ, ಬೇರೆ ಏನು ಗೊತ್ತಿರಂಗಿಲ್ಲ. ಅವ್ರ ಅಕೌಂಟ್ ದುಡ್ಡು ಅಷ್ಟೇ ಗೊತ್ತ ಅವ್ರಿಗೆ. ಲಿಂಕ್ ಒತ್ತಬೇಕು, ಒಂದ್ ಲಿಂಕ್ ಒತ್ತಬೇಡ್ರಿ, ಲಿಂಕ್ ಒತ್ತಿ ದುಡ್ಡು ಹೋಗ್ತೈತಿ ಅಂದ್ರೆ ಲಿಂಕ್ ಒತ್ತಲ್ಲ ಅವರು. ನಮ್ದ್ರಲ್ಲಿ ಏನಕತ್ರಿ, ಅವ್ರು ಮಾತಾಡೋದು ಇಂಗ್ಲಿಷ್. ಅವ್ರು ನಿಮ್ ಕಮ್ಯುನಿಕೇಶನ್ ಮಾಡಿದ್ದು ಇಂಗ್ಲಿಷ್ ಹಿಂದಿ ರೀ? ಇಂಗ್ಲಿಷ್. ಒಂದು ಕಮ್ಯುನಿಕೇಶನ್ ಮಾಡೋದು ಇಂಗ್ಲಿಷ್ ಹಿಂದಿ ಅಂತಂದ್ರೆ ನಾಲೆಜಬಲ್ ಇದ್ದಾರ ಕಡೆನೆ ಮಾಡ್ಬೇಕು ಅವ್ರು. ಕರೆಕ್ಟ್. ಹೌದು. ಇಂಗ್ಲಿಷ್ ಹಿಂದಿ ಇದು ಮಾಡ್ತಾರಂದ್ರೆ, ಕನ್ನಡದಾಗ ಮಾಡ್ತಾರಂದ್ರೆ ಕರ್ನಾಟಕದಾಗ ಇದ್ದವರು ಮಾಡ್ಬೇಕು ಫ್ರಾಡ್. ಇಂಗ್ಲಿಷ್ ಹಿಂದಿ ಅಂದ್ರೆ ಅವ್ರು ಎಲ್ಲಿಂದ ಆದ್ರೂ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಮಾಡ್ಬೋದು, ಆಲ್ ಓವರ್ ವರ್ಲ್ಡ್ ಮಾಡ್ಬೋದು. ನಾನ್ ಅವಾಗ ವಾಪಸ್ ನಂಬರ್ ಯಾರು ಅಮೆಝಾನ್ ಪೇ ಮಾಡಿದಲ್ರಿ, ಅವ್ರಿಗೆಲ್ಲ ಹೊಳ್ಳಿ ಕಾಲ್ ಮಾಡಿದಾಗ ಆ ಪರ್ಸನ್ ಹೆಸರು ಯಾರು ಅಮೌಂಟ್ ಟ್ರಾನ್ಸ್ಫರ್ ಮಾಡಲ್ಲ, ಆ ನಂಬರ್ ಬಂದ್ಬಿಟ್ಟು ಆ ಮನುಷ್ಯ ಅಂತ ಅವನ ಅಕೌಂಟಿಗೆ ಹೋಗೈತಿ. ಅಂತ ಅದ ಹೆಸರು ಅದ್ರಲ್ಲಿ ಬ್ಲೂ ಕಲರ್ ಬಂದ್ಬಿಟ್ಟು ಮೋಹಿತ್ ಚವಾನ್ ಅಂತ ತೋರ್ಸತಿ. ಮೋಹಿತ್ ಚವಾನ್ ಕರೆಕ್ಟ್ ಅವನು. ನನ್ನ ನಂಬರ್ ಬ್ಲಾಕ್ ಮಾಡೀನಿ. ಕಾಮನ್ ಆಗಿ ಹೆಂಗ ಮಾಡ್ತಾರೆ. ಯಾ ಕಡೆ ಮೋಹಿತ್ ಚವಾನ್ ಅಂದ್ರ ಮಹಾರಾಷ್ಟ್ರ, ಇದ್ರಿ ಎಲ್ಲಿ ರಾಜಸ್ಥಾನ. ಈ ತರ ಫ್ರಾಡ್ ಮಾಡ್ತಿರ್ತಾರ. ಅದಕ್ಕೆ ಈಗ ಅಕೌಂಟ್ ನಂಬರು ಬೇರೆದವ್ರದ್ದು ಇರ್ತತಿ, ಇದನ್ನು ಡೀಟೇಲ್ಸ್ ಬೇರೆದವ್ರು ಕೊಟ್ಟಿರ್ತಾರ. ಸೊ ಅಲ್ಲಿ ಪ್ರಾಬ್ಲಮ್ ಆಗದ. ಒಂದ್ ಯಾರೇ ಆಗ್ಲಿ ಒಬ್ಬ ವ್ಯಕ್ತಿ ಆದ್ರ ಒಂದೇ ಅಕೌಂಟಿಗೆ ಹಾಕಿಸ್ಕೊಂತಾನ. ಇವ್ರು ಬೇರೆ ಬೇರೆ ಅಕೌಂಟಿಗೆ ಹಾಕ್ತಾರ. ಫ್ರಾಡ್ ಅದು. ಇಲ್ಲ ಇವಾಗ ಮಾಡಿರಲ್ಲ, ಇದೇನಿದೆ ಅಲ್ರಿ, ಆ ಅಕೌಂಟ್ ಫ್ರೀಸ್ ಆಗಿ ನಿಮ್ಗೆ ಹೋಲ್ಡ್ ಆಗಿರ್ತದಲ್ಲ, ಅಮೌಂಟ್ ಎಲ್ಲ ಬರ್ತದ. ಎಷ್ಟೆಷ್ಟು ಹೋಲ್ಡ್ ಆಗಿದೆ ಅಲ್ಲ ಅಮೌಂಟ್ ಪೂರ್ತಿ ಬರ್ತದೆ ನಿಮ್ಗೆ. ಹೋಲ್ಡ್ ಅದೇನು ಫ್ರೀಸ್ ಮಾಡ್ಯಾರಲ್ಲ, ಫ್ರೀಸ್ ಮಾಡಿದ ಅಮೌಂಟ್ ಬರ್ತದೆ ನಿಮ್ಗೆ. ರೆಸ್ಪೆಕ್ಟ್ ಬ್ಯಾಂಕ್ ಬ್ರಾಂಚಸ್ ಚೆಕ್ ಮಾಡಿದೆ ಅಕೌಂಟ್ ಇಲ್ಲ, ಅಕೌಂಟ್ ಆಲ್ರೆಡಿ ಫ್ರೀಸ್ ಆಗಿದ್ರಿ ಅಂತ ಹೇಳಿದ್ರ. ಫ್ರೀಸ್ ಆಗಿರ್ತದೆ. ಫ್ರೀಸ್ ಆಯ್ತಂದ್ರೆ ಮುಗಿತ್ರಿ. ಅದು ನಿಮ್ಮನ್ನ ಪರ್ಮಿಷನ್ ತಗೊಳ್ಳಿಲ್ಲಂಗ ಅವರು ಬೇರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯನೇ ಇಲ್ಲ ಬ್ಯಾಂಕ್ನವರು ಕೂಡ. ಅದು ಆ ತರ ಸಿಸ್ಟಮ್ ಇದೆ. 1930 ಆಲ್ ಓವರ್ ಇಂಡಿಯಾ ಇದೆ ರೀ ಈಗ. ಆಲ್ ಓವರ್ ಇಂಡಿಯಾದಾಗ ಬೇಕಾದ್ರ ಬ್ಯಾಂಕಿಂದ ಏನಾದ್ರು ಫ್ರಾಡ್ ಆಗೈತೆ ಅಂದ್ರೆ ಅವ್ರು ಆ ಅಕೌಂಟ್ ಅನ್ನ ಫ್ರೀಸ್ ಮಾಡೋ ಅಧಿಕಾರ ಅವ್ರಿಗಿದೆ. ಮಾಡ್ತಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ. ನೀವು ಅದೇ ಪ್ರತಿಕ್ ಅಂದ್ರೆ ಹಿಂಗಾಗಿದೆ ನಮ್ ಸರ್ಕಾರಗೂ ಹಿಂಗಾಗಿದೆ, ಮುಂದೆ ಏನ್ ಪ್ರೊಸೆಸ್ ಅಂತಂದ ನಿಮ್ಗೆ ಹೇಳ್ತೇನ್ರಿ. ಕಾಲ್ ಕಟ್ ಆಗಿ ಮ್ಯಾಗ ಒಳ್ಳೆ ವಾಪಸ್ ಕಾಲ್ ಮಾಡ್ತೇನೆ ನಿಮ್ಗೆ. ಏನ್ ಮಾಡ್ಬೇಕು ಅನ್ನೋದು ಹೇಳ್ತೇನಂತ್ರಿ. ಇದೊಂದು ವಿಡಿಯೋ ಹಾಕಲ್ರಿ ಯೂಟ್ಯೂಬ್ಗೆ? ಆದ್ರೆ ಇನ್ನೊಂದಿಷ್ಟು ಜನಕ್ಕೆ ಗೊತ್ತಾಗ್ಲಿ ಅಂತ ಅಷ್ಟೇ. ಪರವಾಗಿಲ್ಲ ಅಟ್ಲೀಸ್ಟ್ ಬೇರೆಯವ್ರು ಮೋಸ ಹೋಗೋದು ಇದಾಗತ್ತಲ್ವಾ. ಹ್ಞೂನ್ರಿ, ಈಗ ಎಷ್ಟೋ ಜನ ಆಗಿದ್ದಕ್ಕೆ ಇದು ಮಾಡಿದ್ದಾರ. ಹೌದೌದು. ಬಟ್ ಈಗ ಮ್ಯಾಕ್ಸಿಮಮ್ ಐತಲ್ಲ, ಯಾರು ಮೆಸೇಜ್ ಬರುತ್ತಾ ಇನ್ನೊಂದೇನಪ್ಪ ಎಚ್ಚರಿಕೆನ ವಹಿಸ್ಬೇಕಾಗಿರೋದು, ಈ ರಾಜಸ್ಥಾನ, ಮಹಾರಾಷ್ಟ್ರ, ಬಿಹಾರ, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಓಕೆ, ಮತ್ತೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಈ ಕಡೆಯಿಂದ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಬಂದ್ರೆ ಮೊದ್ಲು ಅವಾಯ್ಡ್ ಮಾಡ್ಬೇಕದ. ಅದೊಂದಾಯ್ತು. ಮತ್ತ ನಮ್ಮನ್ನ ಅಪ್ರೋಚ್ ಮಾಡೋರು ಹಿಂದಿ ಇಂಗ್ಲಿಷ್ ನಲ್ಲಿ ಏನಾದ್ರು ಮಾಡಾಕತ್ರ ಅವರು ನಮ್ ಕಡೆದವ್ರಲ್ಲ ಅಂತ ತಿಳ್ಕೊಬೇಕು. ಕನ್ನಡದಲ್ಲಿ ಮಾತಾಡಿದ್ರೆ ಕರ್ನಾಟಕದಾಗ ಎಲ್ಲಿದ್ರು ತಗೊಂಡ್ಬರ್ಬೋದ್ರಿ ಅವ್ರನ್ನ. ಈಗ ಕರ್ನಾಟಕದಾಗ ಮಾಡ್ತಾರಂದ್ರೆ ಕರ್ನಾಟಕದ ಬ್ಯಾಂಕ್ ಇರ್ತದ, ಕರ್ನಾಟಕದ ಬ್ಯಾಂಕ್ ನೊಳಗೆ ಯಾವ್ದಾರ ಅಕೌಂಟ್ ಇದ್ದೇ ಇರ್ತದ, ಬರ್ಬೋದು. ಬೇರೆ ಕಡೆ ಇರ್ತಾರ ಅನ್ನತ್ಲೆ ನಾವು ಹೋಗ್ಬೇಕಲ್ಲ ಅವಾಗ. ಹೋಗ್ಬೇಕಲ್ಲ, ಅದು ಅದೇ ವ್ಯಕ್ತಿದು ಇನ್ ಬೇರೆ ವ್ಯಕ್ತಿದು ಅಲ್ಲಿ ಎನ್ಕ್ವೈರಿ ಮಾಡ್ಕೋಬೇಕಾಗ್ತದ. ಕರೆಕ್ಟ್. ಹೌದ್ರಿ. ಅದಕ್ಕೋಸ್ಕರ ನಾವೇನ್ ಹೇಳ್ತೇವಿ, ಅವ್ರು ಕನ್ನಡದಾಗ ಮಾತಾಡಕತ್ತಾರ ಅಂದ್ರ ಒಂದ್ ಲೆಕ್ಕದಾಗ ನಂಬೋದು. ಇಲ್ಲಿಯಾರ ಇವತ್ತಿದ್ರು ಇವ್ರು ಸಿಗ್ತಾರ ಅಂತಂದು ವ್ಯಕ್ತಿ ಕಾಣ್ತಾನೆ. ಈಗ ನಿಮ್ಗೆ ವ್ಯಕ್ತಿನ ಕಂಡಿಲ್ಲ ಅಲ್ಲಿ. ಕರೆಕ್ಟ್. ಹೌದ್ರಿ, ಯಾವ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ. ನಾವು ಯಾರನ್ನ ಇದು ಮಾಡ್ಬೇಕು ಹೇಳಿ. ಅದಕ್ಕೆ ಬ್ಯಾಂಕ್ ಥ್ರೂನ ಹೋಗ್ಬೇಕಲ್ಲ, ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಪ್ರಕಾರನ ಹೋಗ್ಬೇಕಲ್ಲ. ಅವ ಯಾವ್ದೇ ಒಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೂ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕ್ ನಾವು ಮೂಲ ಹಿಡ್ಕೊಂಡ್ಬಿಟ್ಟಿವಿ ಅಂತಂದ್ರ ಬ್ಯಾಂಕ್ ನಲ್ಲಿ ಇರುವಂತ ಅಮೌಂಟ್ ನಾವು ಫ್ರೀಸ್ ಮಾಡ್ಬಿಟ್ಟಿವಿ ಅಂತಂದ್ರ ಅವ್ಗ ಅಮೌಂಟ್ ತಕೊಳಕ್ ಬರ್ಲಿಲ್ಲ ಅಂದ್ರ ನಾವು ಮುಂದಿನ ಪ್ರೊಸೆಸ್ ಮಾಡ್ಬೋದು. ಅಕೌಂಟ್ ಯಾರ ಹೆಸರಲ್ಲೇ ಇರೋದಕ್ರಿ, ಅದ ಹೆಸರಲ್ಲಿ ಇರ್ಲಿ ನಡೀತದೆ. ನಮಗ್ ಬೇಕಾಗಿದ್ದು ಅಷ್ಟೇ ಅಮೌಂಟ್ ಹೋಗಿದ್ದು ಅಮೌಂಟ್ ಬರ್ಬೇಕಷ್ಟೇ. ಓಕೆ ಸರ್, ಈಗ ಆಯ್ತು. ಹಿಂಗ ಇದೆ ಏನ್ ಇದಾಗಿದೆ ಅಲ್ರಿ, ಹೇಳ್ತೇನ್ರಿ ನೆಕ್ಸ್ಟ್ ನಿಮ್ಗ ಫೋನ್ ಮಾಡ್ತೇನಂತ್ರಿ. ಫೋನ್ ಮಾಡಿ ಏನ್ ಮಾಡ್ಬೇಕು ಅಮೌಂಟ್ ತಕೊಳಕ್ ಅಂತ ಹೇಳ್ತೇನೆ. ಇಡ್ಲಿ ಸರ್. ನಮಸ್ಕಾರ ಸ್ನೇಹಿತರೆ, ಈ ಆಡಿಯೋದಲ್ಲಿ ಕೇಳಿದ್ರಲ್ಲ, ಅದೇ ತರನಾಗಿ ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ. ಷೇರು ಮಾರುಕಟ್ಟೆಯ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿದ್ಯಾವಂತರೇ ಮೋಸಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಇಂತಹ ಸೈಬರ್ ವಂಚನೆಗಳ ಬಗ್ಗೆ ತಿಳಿಯಬೇಕಂದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ
ಸೈಬರ್ ವಂಚನೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ.